ವಿಧಾನಸಭೆಯಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಬಿಜೆಪಿಯವರು ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೆ ಅಂತ ಸುದ್ದಿ ಅಲ್ವಾ? ಎಷ್ಟು ಜನ ಇದ್ದಾರೆ? ಅವರು ಇರೋದೇ 60-65 ಜನ ಇದ್ದಾರೆ ಅಷ್ಟೇ. ಅವರು ನಾವು 140 ಜನ ಇದ್ದೀವಿ. ಆಮೇಲೆ ನಮ್ಮಲ್ಲಿ ಏನೋ ಸಣ್ಣ ಪುಟ್ಟ ಲೋಪದೋಷಗಳಿತ್ತು, ಇಲ್ಲ ಅಂತೇನಿಲ್ಲ, ಅದೆಲ್ಲ ಕೂಡ ಸರಿ ಮಾಡ್ಕೊಂಡಿದ್ದೀವಿ. ಆದರೆ ಬಿಜೆಪಿಯಲ್ಲಿ ಇದ್ದಷ್ಟು ಗುಂಪು ರಾಜಕೀಯ ನಮ್ಮಲ್ಲಿಲ್ಲ. 2008ರಿಂದ 2013ವರೆಗೂ ಇವರು ಅಧಿಕಾರದಲ್ಲಿದ್ದರು. 3 ವರ್ಷಕ್ಕೆ ಯಡಿಯೂರಪ್ಪ ಅವ್ರು ನಿಲ್ಲಿಸ್ಬಿಟ್ರು. ಆಮೇಲೆ 1 ವರ್ಷ ಸದಾನಂದ ಗೌಡರಾದರು. 1 ವರ್ಷಕ್ಕೆ ಸದಾನಂದ ಗೌಡ್ರನ್ನ ಇಳಿಸ್ಬಿಟ್ರು. ಆಮೇಲೆ ಜಗದೀಶ್ ಶೆಟ್ಟರ್ ಆದರು. ಆಮೇಲೆ 2019ರಲ್ಲಿ ಬೊಮ್ಮಾಯಿ ಅಲ್ಲ, ಯಡಿಯೂರಪ್ಪನವ್ರು ಮತ್ತೆ CM ಆದರು. 2 ವರ್ಷಕ್ಕೆ ಅವ್ರು ನಿಲ್ಲಿಸ್ಬಿಟ್ಟು ಬೊಮ್ಮಾಯಿ ಅವರು ಮಿನಿಸ್ಟರ್ ಮಾಡಿದ್ರು, ಚೀಫ್ ಮಿನಿಸ್ಟರ್ ಮಾಡಿದ್ರು ಅಲ್ವಾ? ಅದರಿಂದ ಫಸ್ಟು ಅವ್ರ ಮನೆ ಸರ್ ಮಾಡ್ಕೊಳ್ಳಿ. ಎಲ್ಲರ ಮನೆ ದೋಸೆ ತೂತು ಅಂತಾರಲ್ಲ, ನಮ್ಮ ದೋಸೆನಲ್ಲಿ ಯಾವ ತೂತು ಇಲ್ಲ, ಅವ್ರ ದೋಸೆನಲ್ಲಿ ತೂತುಗಳಿದೆ ಅಷ್ಟೇ. ಅವರು ಅವಿಶ್ವಾಸ ನಿರ್ಣಯ ಮಾಡಲಿ ಬಿಡಿ, ಅದಕ್ಕೇನು, ಅದಕ್ಕೆ ತಕ್ಕನಾದ ಉತ್ತರ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಕೊಡ್ತಾರೆ. ನಿಮ್ಮಲ್ಲಿ 5 ವರ್ಷ ಒಬ್ಬರೇ ಮುಖ್ಯಮಂತ್ರಿ, ಅವ್ರು 2-3 ಆದ್ರು. ನಿಮ್ಮಲ್ಲಿ 5 ವರ್ಷ ಒಬ್ಬರೇ ಇರ್ತಾರೆ. 2013ರಿಂದ 2018ವರೆಗೂ ಒಬ್ಬರೇ ಇದ್ದಿದ್ದು. ನೋ ಕಾಮೆಂಟ್ಸ್. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನಮ್ಮ ಪ್ರಾಧಿಕಾರಗಳಿಗೆ KS ಮತ್ತು ಮುಜರಾಯಿ ಇಬ್ಬರು ಅಧಿಕಾರಿಗಳಲ್ಲಿ ಯಾರನ್ನಾದರೂ ಹಾಕ್ಬೋದಿತ್ತು ಅಂತಿತ್ತು. ಅದಕ್ಕೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಮಾತ್ರ ಇರಲಿ ಅಂತ ತಿದ್ದುಪಡಿ. ಬರೀ 3 ಟೆಂಪಲ್ಸ್, 3 ಪ್ರಾಧಿಕಾರಕ್ಕೆ, ಎಲ್ಲಾನು ಅಲ್ಲ. ಆಮೇಲೆ ಮೊನ್ನೆ ನಾನು ನಮಗೆ 3 ಇಶ್ಯೂಸ್ ಇತ್ತು. ಒಂದು ತಿರುಪ್ತಿದು, ಅದು ನಮ್ಮದೇ ಹಿಂದೆ ಜಾಗ, ಮಹಾರಾಜರು 106 ವರ್ಷಕ್ಕೆ ಮುಂಚೆ ತಗೊಂಡಿದ್ದಂಥ ಜಾಗ. ಸುಮಾರು 7 ಎಕರೆನಲ್ಲಿ ಒಂದು 400 ರೂಮು ಕಟ್ಟಿ ಆಗಿದೆ, ಈಗಾಗಲೇ ಮುಗಿದಿದೆ. ಚೌಲ್ಟ್ರಿ ಕೆಲಸ ಮುಗಿದಿದೆ, ಇನ್ನು 1 ಬ್ಲಾಕ್ ಆಗಬೇಕು. ಅದನ್ನು ಏಕಾಏಕಿ 50 ವರ್ಷ ಲೀಸ್ ಇದ್ದಂಥದ್ದನ್ನು 30 ವರ್ಷಕ್ಕೆ ಇಳಿಸ್ಬಿಟ್ಟಿದ್ರು. ಅದೊಂದು ವಿಚಾರ. ಮತ್ತು 2ನೇದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ ರಾಯಚೂರಲ್ಲಿ, ಅಲ್ಲಿ ನಮಗೆ ಜಾಗ ಕೊಟ್ಟಿದ್ದಾರೆ. ಆ ಜಾಗ ಯಾರೋ ಕೋರ್ಟಲ್ಲಿ ಹೋಗಿ ಸ್ಟೇ ತಂದಿದ್ರು. ಆ ಸ್ಟೇ ವೇಕೇಟ್ ಆಗಬೇಕು ಇದರಲ್ಲಿ ಹೈಕೋರ್ಟಲ್ಲಿ. ಅದ್ರ ವಿಚಾರ ಕೂಡ ಇತ್ತು. ಮತ್ತು ಶ್ರೀಶೈಲದಲ್ಲಿ ನಮ್ಗೆ ಹಿಂದೆ 2 ಎಕರೆ ಜಾಗ ಕೊಟ್ಟಿದ್ರು. ಜಾಗ ಕೊಟ್ಟು 85 ಕೋಟಿ ಹಣ ನಮ್ಮ ಹತ್ರ ಇತ್ತು. ಮತ್ತು ಅದನ್ನು ಟೆಂಡರ್ ಕರೆದಂಥ ಸಂದರ್ಭದಲ್ಲಿ ಕೇವಲ 10 ವರ್ಷಕ್ಕೆ ಲೀಸು ಅಂತ ಮಾಡಿಬಿಟ್ಟಿದ್ರು ಅವರು. ನಾವು 85 ಕೋಟಿ ಖರ್ಚು ಮಾಡಿ 10 ವರ್ಷ ಲೀಸ್ ಆಗುತ್ತಾ? ಅದಕ್ಕೆ ಇದನ್ನೆಲ್ಲ ಕೂಡ ನಾವು ಗವರ್ನರ್ ಅವರಿಗೆ ಮನವಿ ಸಲ್ಲಿಸಿದ್ವಿ. ಅವರು ನಮ್ಮ ಕರ್ನಾಟಕದಲ್ಲೇ ಇಲ್ಲೇ ಕುಮಾರ ಕೃಪಾಗಿ ಅವರು ಬಂದಿದ್ದರು. ಅಂಥ ಸಂದರ್ಭದಲ್ಲಿ ಅವರ ಸಮಯ ತಗೊಂಡು ಹೋಗಿ ಮೀಟ್ ಮಾಡಿ ಹೇಳಿದ್ವಿ. ಆಮೇಲೆ ಅವರು ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಮಂತ್ರಿಗಳು, ಮುಜರಾಯಿ ಮಂತ್ರಿಗಳು ಮತ್ತು ಇನ್ನಿತರ ಹಿರಿಯ ಅಧಿಕಾರಿಗಳನ್ನೆಲ್ಲ ಕರೆಸಿ ಈ 3 ಕೂಡ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಆದಷ್ಟು ಬೇಗ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಒಂದು ಕೋರ್ಟ್ ಸ್ಟೇ ವೇಕೇಟ್ ಆಗಬೇಕು ರಾಘವೇಂದ್ರ ಸ್ವಾಮಿ ರಾಯಚೂರಲ್ಲಿ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಸ್ಥಳದಲ್ಲಿ. ಇನ್ನೊಂದು 5 ಎಕರೆ ಜಾಗ ಕೊಡ್ತೀವಿ ಅಂತ ಇದರಲ್ಲಿ ಒಪ್ಕೊಂಡಿದ್ದಾರೆ. ಈಗ ಇನ್ನು ಪೇಪರ್ ವರ್ಕ್ ಆಗಬೇಕು. ತಿರುಪ್ತಿದು ಲೀಸು ಇನ್ನೂ ಜಾಸ್ತಿ ಆಗಬೇಕು. ಅದನ್ನು ಅವರೆಲ್ಲ ಗಮನಕ್ಕೆ ತಂದಿದ್ದೀವಿ. ಬೇಗ ಆಗುತ್ತೆ ಅಂತ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ಆಂಧ್ರದ ಗವರ್ನರ್ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕೇಳಿದ್ವಿ.
ಅವ್ರೇನು ಮಾಡಿದ್ದಾರೆ, ಹೊಸ ಒಂದು ಸಮಿತಿ ಬಂದಮೇಲೆ ಆಂಧ್ರ MLAಸ್ಗೆ ಕೋಟ ಇತ್ತಲ್ಲ, ಆಂಧ್ರ MLS ಕೋಟನೂ ತೆಗೆದಾಕ್ಬಿಟ್ಟಿದ್ದಾರೆ. ನಾವು ಕೇಳಿದ್ದೀವಿ ನಮ್ಮ ಶಾಸಕರು ಅಥವಾ VIPಸು ಯಾರನ್ನ ಹೋದಂಥ ಸಂದರ್ಭದಲ್ಲಿ ಅವಕಾಶ ಕೊಡಬೇಕು ಅಂತ. ನೋಡೋಣ ಏನು ಮಾಡ್ತಾರೋ ನೋಡೋಣ.